ಉಳಿದಿಲ್ಲ. ಒಳಗೆ ಹೊರಗೆ ಮೇಲೆ ಕೆಳಗೆ ಹಗಲು ರಾತ್ರಿ ಮನುಷ್ಯರಿಂದ ಪ್ರಾಣಿಗಳಿಂದ ಯಾರಿಂದಲೂ ವರ್ಣವಾಗಕೂಡದು ಅಂತ ಹೇಳಿದವರು ಮುಸ್ಸಂದಿಯ ಹೊತ್ತಿನಲ್ಲಿ ನಡು ಹೊಸ್ತಿಲಲ್ಲಿ ಬಿದ್ದು ಸತ್ತೇ ವರಬಲದ ದುರುಪಯೋಗವನ್ನು ಮಾಡಿಕೊಂಡ ಕಾರಣ ಆ ಸ್ಥಿತಿ ಅವರಿಗೆ ನಿರ್ಮಾಣವಾಯಿತು. ಪಾತ್ರತ್ವ ಸರಿಯಾಗಲಿಲ್ಲ, ದುರ್ಬಳಕೆ ಆದ್ರೆ ಅಡಿದು ಹೋಗ್ತಾರೆ. ನಿನ್ನವರು ಅದಕ್ಕಿಂತ ಹೊರತಾದ ನನ್ನ ಕಂಡ ದುರ್ಬಳಕೆ ಮಾಡಿದ್ದಾರೆಯೇ? ಗಾಯತ್ರಿ ಮಂತ್ರದ ಬಲು ರಕ್ಷಣೆಗಾಗಿ ಕೊಟ್ಟದ್ದು ತಾನೆ. ಮನೋತ್ರಾಯತೆ ಇತಿ ಮಂತ್ರ, ಗಾಯಂತಂ ತಾಯತೆ ಇತಿ ಗಾಯತ್ರಿ. ಯಾವನು ಶ್ರದ್ಧೆಯಿಂದ ಗಾಯನ ಮಾಡ್ತಾರೋ ಅವನಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಮನ ತುಂಬಿಕೊಡುತ್ತದೆ ಎನ್ನುವ ಗಾಯತ್ರಿ ಜಪ ಮಾಡ್ತಾನೆ. ತ್ರಿಕಾಲದಲ್ಲಿಯೂ ನನ್ನ ಗಂಡ ಗಾಯತ್ರಿ ಮಂತ್ರವನ್ನು ಪಠಿಸುವುದನ್ನು ನೀವು ನೋಡಬೇಕು ಮುನಿಗಳಿಗೆ. ಮನೆಯೊಳಗೆ ಮನೆಯ ಒಳಗೆ ಏನಾಗ್ತದೆ ಅಂತ ಗೊತ್ತಿಲ್ಲ ಇದ್ರೆ ಕಟ್ಟವಮ್ಮ ಏನಾಗಿ ಎಲ್ಲ ಗಂಡ ಗಾಯತ್ರಿ ಮಂತ್ರ ಜಪವನ್ನು ಬಿಟ್ಟು ಕಾಲ ಸಂದು ಹೋಗಿ. ಅಯ್ಯೋ, ಈ ವಿಚಾರವೇ ನನಗೆ ತಿಳಿದಿಲ್ಲ. ಬೇಕಾದಾಗ ಆಧರಿಸಿಕೊಳ್ಳುವುದು ಬೇಡ ಎನ್ನುವಾಗ ಬಿಸಿರುವುದಕ್ಕಿರುವುದಲ್ಲೂ ಗಾಯತ್ರಿ ಮಂತ್ರ ಅರ್ಧದಲ್ಲಿ ಬಿಟ್ಟಂತೆ ಪರಿಣಾಮವನ್ನು ಶೀಘ್ರದಲ್ಲಿ ಎದುರಿಸಬೇಕಾಗ್ತದವ ಎನ್ನುವುದನ್ನು ಮಂತ್ರಬಲವಿಲ್ಲ, ಹೊರಬಲವು ಕಾಯುವುದಿಲ್ಲ. ಅದರ ಮೇಲೆ ಇರುವುದು ನಿನ್ನ ಸತಿತ್ವದ ಬಲ, ನನ್ನ ಪಾತಿಕೃತ್ಯದ ಬಲ. 3 ಮೂರ್ತಿಗಳು ಮಕ್ಕಳಾದ ಮೇಲೆ ನಾವು ಏನು ಮಾಡಲಿಕ್ಕೆ ಜಪ ತಪ ಹೋಮ ನೇಮಾದಿಗಳನ್ನು ಮಾಡುತ್ತಾ ಕಲ್ಯಾಣವನ್ನು ಸಾಧಿಸುತ್ತಿರುವ ನಾನು ನಮ್ಮಂತಹ ಸಾಧುಗಳು ಸಾಯಬೇಕೆ? ಖಂಡಿತ ಇಲ್ಲ. ನಿಮ್ಮಂತವರ ಬದುಕಿ ಉಳಿಯಬೇಕು. ನಮ್ಮನ್ನು ಉಳಿಸುವುದಕ್ಕೆ ನಾವು ಕಾಯ್ದುಕೊಂಡು ಬಂದ ಧರ್ಮ ಇದೆ. ಧರ್ಮೋ ರಕ್ಷತೆ ರಕ್ಷಿತ. ಹೌದು. ಹಾಗೆ ಸಾಮಾನ್ಯರನ್ನು ಯಾರು ಕಾಯ್ಬೇಕಮ್ಮ? ಶಕ್ತಿ ಅಥವಾ ತ್ರಿಮೂರ್ತಿಗಳು ಕಾಯ್ಬೇಕು. ರಕ್ಷಣೆಯನ್ನು ಹೊತ್ತಾರ ಕೈ ಬಿಟ್ರೆ ಕರ್ತರಾದ ತ್ರಿಮೂರ್ತಿಗಳು. ಹೌದು. ಅವರಿಂದ ಆಗದೇ ಇದ್ರೆ ಕಾಯುವುದಕ್ಕೊಂದು ಶಕ್ತಿ ಉಂಟು. ಅವ್ಯಕ್ತದಲ್ಲಿ ಅಮೂರ್ತವಾಗಿರುವಂತ ಆಕೆ ನಾವು ಶ್ರೀದೇವಿ ಅಂತ ಕೊಂಡುಕೊಂಡೆವು. ಅವಳೇ ನೋಡ್ತಾಳೆ, ಅವಳೇ ಬರ್ತಾಳೆ. ದೀರ್ಘ ಸಮಯ ಏನು ಹೋಗುತ್ತೆ, ಶೀಘ್ರದಲ್ಲೇ ಬರ್ತಾಳೆ. ಹೀಗೆ ಸೌಮ್ಯವಾಗಿ ಅಲ್ಲ, ಮತ್ತೆ ಪ್ರಾಣ ಚಂಡಿಕೆಯಾಗಿ ದುಷ್ಟನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡ್ತಾಳೆ. ನಿನ್ನ ಪಾರ್ಥಿವೃತ್ಯಕ್ಕೆ ಉತ್ತರ ಅವಳು ಕೊಡ್ತಾಳೆ. ದೇವಿ ಚಂಡಿಕೆಯಾಗಿ ಬರ್ತಾಳೆ. ಶ್ರೀದೇವಿ ಶ್ರೀದೇವಿ ಚಂಡಿಕೆಯಾಗಿ ಬರ್ತಾಳೆ. ಚಂಡಿಕೆಯಾಗಿ ಮೈವೆತ್ತು ಬರುತ್ತಾಳೆ. ಯಾವ ತಾಯಿಯಾದರೂ ತನ್ನ ಮಗಳ ಮಾಂಗಲ್ಯ ಭಾಗ್ಯವನ್ನು ಹರಿಯುವುದನ್ನು ನೋಡುತ್ತಾಳೆ? ಖಂಡಿತ ಇಲ್ಲ. ಅವಳ ಪದತಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ, ಅಮ್ಮ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಮ್ಮ ಎನ್ನುವ ಹಾಗೆ ಬೇಡಿಕೊಳ್ಳುತ್ತೇನೆ ಮುನಿಗಳೇ, ಬೇಡಿಕೊಳ್ಳುತ್ತೇನೆ. ಅದಕ್ಕಿಂತಲೂ ಮಿಗಿಲಾಗಿ ನಾನು ನಿಂತಹ ಈ ಭೂಮಿಯ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಪದತಲದ ಆಣೆಯಾಗಿ ಸತ್ಯ, ಸೂರ್ಯ ಚಂದ್ರನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ದೇಹದಲ್ಲಿ ಪ್ರಾಣ ವಾಯು ಇರುವ ತನಕ ನನ್ನ ಗಂಡನ ಒಂದು ಕೂದಲನ್ನು ಕೊಂಕದಂತೆ ನಾನು ಆಧರಿಸುತ್ತೇನೆ ಮುನಿಗಳೇ. ಪುಣ್ಯ ಪುರುಷ ಗಂಬಿಕೆಗೆ ಹರಕೆಯ ಉಳಿಸಿ ಮೋಕ್ಷವ ಕೊಡಿಸುವೆನು, ಉಳಿಸಿ ಮೋಕ್ಷವ ಕೊಡಿಸುವೆನು. ನನ್ನ ಗಂಡನ ಪ್ರಾಣವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎನ್ನುವುದು ಹೇಳುವಂತಹ ಸಂದರ್ಭದಲ್ಲಿ ನಾ ಧೈರ್ಯವನ್ನೇ ಕಳೆದುಕೊಳ್ಳುತ್ತಾ ಇದ್ದೇನೆ. ಕಾರಣ ಇಷ್ಟೇ,
ವಿಶಾಲವಾದಂತಹ ವೃಕ್ಷವನ್ನು ಕತ್ತರಿಸುವಾಗ ಅದಕ್ಕೆ ಆವರಿಸಿರುವಂತಹ ಬಳ್ಳಿ ಮೊದಲು ಕತ್ತರಿಸಲ್ಪಡುತ್ತದೆ ಎಂತೆ ಆ ಚಂಡಿಕೆ ಬಂದು ನನ್ನ ಗಂಡನ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ನಾ ಅಳಿದು ಹೋದೆನು ಎಂದಾದರೆ ನನ್ನ ಗಂಡನಿಗೆ ಯಾರಿದ್ದಾರೆ ಮನೆಗಳೇ? ಮರಣಕ್ಕಾಗಿ ನಾ ಅಂಜುವಳಲ್ಲ, ಹೆದರುವವಳಲ್ಲ. ಯಾವ ಹೆಣ್ಣಾದರೂ ಬಯಸುವುದು ಮುತ್ತೈದೆ ಸಾವನ್ನು. ಹಣೆಯ ಸಿಂಧೂರ ತಿಲಕ, ಕೊರಳ ಮಾಂಗಲ್ಯದ ಪದಕ, ಅದು ಉಳಿಯಲಿ ಉಸಿರಿರುವ ತನಕ ಎನ್ನುವ ಹಾಗೆ ಮುತ್ತೈದೆಯ ಮರಣವೊಂದು ಬಂದರೆ ಖಂಡಿತವಾಗಿಯೂ ನಾನು ಅದನ್ನು ಸ್ವಾಗತಿಸುತ್ತಾ ಇದ್ದೇನೆ. ಆದರೆ ಗಂಡನಿಗಿಂತ ಮುಂಚಿತವಾಗಿ ನನ್ನ ಪ್ರಾಣ ಹೋಯಿತು ಎಂದಾದರೆ ನನ್ನ ಗಂಡನನ್ನು ರಕ್ಷಿಸುವವರು ಯಾರಿದ್ದಾರೆ ಮನೆಗಳಿಗೆ? ಒಂದು ಕಾಲದಲ್ಲಿ ಅವರು ದುಷ್ಟ ಕೃತ್ಯವನ್ನು ಮಾಡಿರಬಹುದು, ಆದರೆ ಗಾಯತ್ರಿ ಈ ಮಂತ್ರವನ್ನು ಪಠಿಸಿ ಬಲು ಪುಣ್ಯ ಪುರುಷರನ್ನಿರಿಸಿಕೊಂಡವರು. ಹಾಗಾಗಿ ನಿಮ್ಮಲ್ಲಿ ಬಿದ್ದು ಬೇಡಿಕೊಳ್ಳುವುದು ಒಂದೇ, ಒಂದು ವೇಳೆ ನನ್ನ ಅಳಿವು ಮೊದಲು ಆಯಿತು ಎಂದಾದರೆ ನೇರವಾಗಿ ಅಂಬಿಕೆಯ ಬಳಿಗೆ ಹೋಗಬೇಕು. ಅರುಣಾಸುರ ಮಹಾಪ್ರಭುಗಳಿಗೆ ಮೋಕ್ಷವನ್ನು ಕರುಣಿಸುವಾಗಿ ಅಂಬಿಕೆಯಲ್ಲಿ ಹರಕೆಯನ್ನು ಪಡಿಸಬೇಕು. ಬಿಡುವುದು ಕೂಡ ಯಶೋಮತಿಗೆ ಚಂದ್ರ ದೃಢತೋಳಮುಳಿಗೆ ಅಡಿಗಳ ದೃಢತೋಳಮುಳಿಗೆ ಅಡಿಗಳ ಜಗ ಬಿಡಿಸಿ ನಡೆ ಅಂಬಿಗೆ ಅಡಿಗಳ ನೋಡಿ ಬೇಗ ಮಗಳೇ ಅನ್ನುವಂತೆ ತುಮುಮನದಿಂದ ನಾನು ಆಡಿದಂತಹ ಮಾತಿಗೆ ಮೌಲ್ಯವನ್ನು ಒದಗಿಸಿಕೊಂಡೆ. ಯಾವ ಯಾವ ಸತ್ಯವನ್ನು ನೀವು ಉದಾಹರಿಸಿದೆಯೋ ಅದನ್ನೇ ಆಧರಿಸಿ ನಡೆಯುವ ಮೂಲಕವಾಗಿ ಯಶಸ್ಸನ್ನು ಹೊಂದಿದೆವಳು ನೀನು. ನಿನ್ನ ಗಂಡನ ಪ್ರಾಣ ಉಳಿಸುವುದಕ್ಕಾಗಿ ಸತೀ ಧರ್ಮದಂತೆ ನಿನ್ನ ಪ್ರಾಣವನ್ನು ಅರ್ಪಿಸುವುದಕ್ಕಾದರೂ ನೀನು ಸಿದ್ಧಳು. ಹಾಗೆಂದವರು ಅನಾಥರಾಗ್ತಾನೆ ಅಂತ ಯೋಚಿಸಬೇಡ. ಮತ್ತೆ ನಿನ್ನ ಕಾರ್ಯದಿಂದಾಗಿ ನೀನು ಮಹಾಸತಿಯನ್ನು ಯಶಸ್ಸನ್ನು ಪಡೆಯುವುದು. ಅವನ ಮರಣಕ್ಕಾಗಿ ಅಥವಾ ಅವನ ವಧೆಗಾಗಿ ಅಳಸಿ ಬರುವಂತಹ ಶ್ರೀದೇವಿಯ ಪಾದ ಪದ್ಮವನ್ನು ಹಿಡಿದು ನಿನ್ನಡೆಯನಿಗೆ ಮೋಕ್ಷವನ್ನು ಕೊಡಿಸುವ ಹೊಣೆಗಾರಿಕೆ ನನ್ನದ್ದು. ಅಂದ್ರೆ ಏನಾಗಬೇಕಾದ್ರೂ ಅವಳು ಮಾಡಬೇಕು. ತಿರುಳೆಯವಳ ಅಂಬಿಕೆ ಪದಯುಗವ ನೀ ಹಿಡಿದಾಡಿ ನಿನ್ನ ಬೇಡಿಕೆಗೆ ಪೂರಕವಾಗಿ ನಾನೂ ಸ್ಪಂದಿಸಿದೆ ಅಂತಾದ್ರೆ ಅವರಿಗೆ ಬೇಕಾದ್ರೂ ದೊರಕೊಳ್ತಾರೆ. ಯೋಚನೆ ಮಾಡಬೇಡ. ಇರು ತನಕ ನಮ್ಮದೊಂದು ಅಂತ ಭಾವಿಸಿ. ಈಗ ಹಾಗಲ್ಲ. ಮತ್ತೆ ದೇವತಾ ತತ್ವ ಮತ್ತು ಪತಿವ್ರತಾ ತತ್ವದ ಮಧ್ಯೆ ಒಂದು ಸಂಘರ್ಷ. ಒಳ್ಳೆಯದು, ಅವಳನ್ನು ನಂಬಿಕೊಳ್ಳಿ. ಹೋಗಿ ನಿಮ್ಮ ಶುಭ